ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲು ಹಿನ್ನೆಲೆ ದರ್ಶನ್ ಭೇಟಿಗೆ ಕುಟುಂಬ ಸದಸ್ಯರು ಬಂದಿದ್ದಾರೆ. ಜೈಲು ಸೇರಿದ 8 ದಿನಗಳ ನಂತರ ಕುಟುಂಬ ಸದಸ್ಯರು ದರ್ಶನ್ ಭೇಟಿಗೆ ಬಂದಿದ್ದಾರೆ. ಪರಪ್ಪನಗ್ರಹಾರ ಜೈಲಿಗೆ ದರ್ಶನ್ ಫ್ಯಾಮಿಲಿ ಎಂಟ್ರಿ. ಪರಪ್ಪನಗ್ರಹಾರ ಜೈಲಿಗೆ ದರ್ಶನ್ ಅವರ ಫ್ಯಾಮಿಲಿ ಬಂದಿದೆ. ನಟ ದರ್ಶನ್ ಅವರ ತಾಯಿ, ತಮ್ಮ, ಪತ್ನಿ ಮತ್ತು ಮಗ ಭೇಟಿ. ತಾಯಿ ಮೀನಾ, ತಮ್ಮ ದಿನಕರ್ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಹಾಗೇನೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಕೂಡ ಜೈಲಿಗೆ ಭೇಟಿ ನೀಡಿದರು. ದರ್ಶನ್ ಜೈಲು ಸೇರಿ 8 ದಿನಗಳಾಗಿದೆ. ದರ್ಶನ್ ಭೇಟಿಗೆ ಕರೆದೊಯ್ದಂತ ಹೆಡ್ ಕಾನ್ಸ್ಟೇಬಲ್ ಅವರ ಫ್ಯಾಮಿಲಿಯನ್ನ ಕರ್ಕೊಂಡು ಹೋದ್ರು. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ಕಳೆದ 8 ದಿನಗಳಿಂದ ಪರಪ್ಪನಗ್ರಹಾರ ಜೈಲಿನಲ್ಲಿ ವಾಸವಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ದರ್ಶನ್ ಮತ್ತು ಉಳಿದಂತವರು ನಟ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್, ಹಾಗೇನೆ ತಮ್ಮ ದಿನಕರ್, ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಇವರೆಲ್ಲರೂ ಕೂಡ ಇವತ್ತು ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಇವರೆಲ್ಲ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಹೋದ್ರು. ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಇತ್ತೀಚೆಗೆ ಹಿಂದೆ ಕೂಡ ಅವರು ಭೇಟಿಯಾಗಿದ್ರು ಕೆಲ ದಿನಗಳ ಹಿಂದೆ. ಈಗ ಮತ್ತೊಮ್ಮೆ ಕುಟುಂಬ ಸಮೇತರಾಗಿ ಹೋಗಿ ದರ್ಶನ್ ಭೇಟಿಗೆ ಮುಂದಾಗಿದ್ದಾರೆ. ಇದು ಪರಪ್ಪನಗ್ರಹಾರ ಜೈಲಿನ ಹತ್ತಿರ ಬಳಿ ಬಂದಂತಹ ಸಂದರ್ಭ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಆರೋಪ ಎದುರಿಸ್ತಿರುವಂಥ ದರ್ಶನ್ ಹಾಗೂ ಉಳಿದಂಥವರು ಪವಿತ್ರ ಗೌಡ, ದರ್ಶನ್ ಹಾಗೇನೆ ಅವರ ಹೋಲ್ ಗ್ಯಾಂಗ್. ದರ್ಶನ್ ಭೇಟಿಗೆ ಕುಟುಂಬ ಸದಸ್ಯರು ಇವತ್ತು ಬಂದಿದ್ದಾರೆ. ತಾಯಿ, ಸಹೋದರ ಹಾಗೇನೆ ಪತ್ನಿ ಮತ್ತು ಪುತ್ರ. ಸಹೋದರ ದಿನಕರ್ ಮತ್ತು ತಾಯಿ ಮೀನಾ ಅವರು ಖಂಡಿತ ಅವರ ಭೇಟಿ ದರ್ಶನ್ ಅವರಿಗೆ ಒಂದಷ್ಟು ಸಮಾಧಾನ ತರುತ್ತೆ. ಜೊತೆಗೆ ಏನು ಒಂದಷ್ಟು ಮಾನಸಿಕವಾಗಿ ಕುಗ್ಗಿರುವಂಥ ವಿಚಾರ ಏನಿದೆ, ಇದರಿಂದ ಇವರ ಭೇಟಿಯಿಂದ ಸ್ವಲ್ಪ ಸಾಂತ್ವನ ಹೇಳುವಂಥದ್ದು ಅಥವಾ ಓವರಾಲ್ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಿದೆ ದರ್ಶನ್ ಅವರ ವರ್ಷನ್, ಹಾಗೆ ಜೈಲುವಾಸದಲ್ಲಿ ಕಳೆದ 8 ದಿನಗಳಿಂದಿರೋದು. ಜೈಲಿನ ವಾಸ ನಿಜಕ್ಕೂ ಭಾಳ ಮಾನಸಿಕವಾಗಿ ಕುಗ್ಗಿಸುವಂಥದ್ದಿರುತ್ತೆ. ಮಾಡಿರುವಂಥ ತಪ್ಪು ಮಾಡಿರ್ತಾರೋ ಮಾಡಿರಲ್ವೋ, ಬಟ್ ಅಲ್ಟಿಮೇಟ್ಲಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಾಯಶ್ಚಿತ್ತ ಕಾಡುವಂಥದ್ದು, ಇದೆಲ್ಲ ಯಾಕಾಯಿತು ಅನ್ನೋ ರೀತಿಯಾಗಿ ಮನವರಿಕೆ ಆಗುವಂಥ ವಿಚಾರ ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹೊರಗಡೆ ಈ ಟ್ಯಾಟುಗಳನ್ನು ಹಾಕ್ಕೊಂಡು 6106 ಕೈದಿ ನಂಬರ್ ಅಂತೆಲ್ಲ ಅಭಿಮಾನಿಗಳು ಮಾಡ್ತಾ ಇರ್ಬೋದು. ಬಟ್ ದರ್ಶನ್ಗೆ ವೈಯಕ್ತಿಕವಾಗಿ ಒಳಗೆ ಆಗ್ತಿರುವಂಥ ಒಂದಷ್ಟು ತಳಮಳಗಳಿದೆಯಲ್ಲ, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ಒಬ್ಬರಿಗೆ ಒಂದೊಂದು, ಸಾಮಾನ್ಯರಿಗೆ ಒಂದು, ದರ್ಶನ್ ಕುಟುಂಬಕ್ಕೆ ಒಂದೊಂದು ಕಾನೂನು ಅನ್ನೋ ರೀತಿಯಾಗಿ ಆಗಿದೆ. ಖಾಸಗಿ ವಾಹನದಲ್ಲಿಯೇ ದರ್ಶನ್ ಕುಟುಂಬ ಜೈಲಿಗೆ ಎಂಟ್ರಿ ಆಗುತ್ತೆ. ಬಂದಿಖಾನೆ ಇಲಾಖೆ ಕಾನೂನು ಗಾಳಿಗೆ ತೂರಿರುವಂತ ಸಂದರ್ಭ ಇದು. ರಾಜಾತಿಥ್ಯವನ್ನು ನೀಡಲಾಗ್ತಿದೆ ಅಂತ. ಸಾಮಾನ್ಯರು ಜೈಲಿಗೆ ಪ್ರವೇಶ ಮಾಡಬೇಕಾದ್ರೆ 16 ಕಾನೂನು ಇದೆ. ಬಹಳ ಜನ ಪ್ರಶ್ನೆ ಮಾಡ್ತಾರಲ್ಲಿ, ಸಾಮಾನ್ಯ ಜನರು ಹೋಗೋದಾದ್ರೆ. ಆದ್ರೆ ದರ್ಶನ್ ಕುಟುಂಬಕ್ಕೆ ಮಾತ್ರ ನೋ ಕಂಡೀಷನ್. ರಾಜಾರೋಷವಾಗಿ ದರ್ಶನ್ ಕುಟುಂಬ ಜೈಲಿಗೆ ಎಂಟ್ರಿ ಆಗುತ್ತೆ. ಆ ರೀತಿಯಾಗಿ ಕೂಡ ಆಗಿದೆ. ಅಂದ್ರೆ ಇಲ್ಲಿ ನಮ್ಮ ಸಮಾಜ ಹೇಗಾಗಿದೆ ಅಂತ ಅಂದ್ರೆ, ಯಾರಿಗೆ ಶಕ್ತಿ ಇಲ್ಲ ಅವರಿಗೆ ಗಾಡಿ ಬೇಡಬೇಕು. ಆದ್ರೆ ಇಲ್ಲಿ ಎಲ್ರಿಗೂ ಕೂಡ ಈಸಿಯಾಗಿ ಎಂಟ್ರಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಎಲ್ಲರಿಗೂ ಕೂಡ ನಟ ದರ್ಶನ್ ಫ್ಯಾಮಿಲಿ ಕರೆದೊಯ್ದಂತ ಪೊಲೀಸ್ ಸಿಬ್ಬಂದಿ. ಪರಪ್ಪನಗ್ರಹಾರ ಜೈಲಿನಲ್ಲಿ ಒಬ್ಬರಿಗೆ ಒಂದೊಂದು ರೀತಿಯಾದಂಥ ರೂಲ್ಸ್ ಇದೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ಒಬ್ಬರಿಗೆ ಒಂದೊಂದು ಕಾನೂನು. ದರ್ಶನ್ ಮತ್ತು ಕುಟುಂಬ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಖಾಸಗಿ ವಾಹನದಲ್ಲಿ ಎಂಟ್ರಿ ಸಿಗುತ್ತೆ. ಆದರೆ ಸಾಮಾನ್ಯ ಜನ, ಇನ್ಕ್ಲೂಡಿಂಗ್ ಒಬ್ಬ ಫ್ಯಾನ್ ಅಂತ ಅಂದ್ಕೊಂಡ್ರು ಕೂಡ ನಿಮಗೂ ಕೂಡ ಅದೇ ಟ್ರೀಟ್ಮೆಂಟ್. ನಿಮ್ಮ ಸ್ಟಾರ್ಗೆ ಸಿಗುವಂಥ ಟ್ರೀಟ್ಮೆಂಟ್ ನಿಮಗೆ ಎಲ್ಲೂ ಕೂಡ ನಯಾ ಪೈಸೆ ಸಿಗಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸಾಮಾನ್ಯ ಜನ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಖಾಸಗಿ ವಾಹನದಲ್ಲೇ ಈಗ ಒಳಗೆ ಎಂಟ್ರಿ ಕೊಡಲಾಗಿದೆ ಬಂದಿಖಾನೆ ಇಲಾಖೆ. ಈಗ ಕಾನೂನು ಕ್ರಮಗಳನ್ನು ಗಾಳಿಗೆ ತೂರಿರುವಂಥದ್ದು ಗೊತ್ತಾಗ್ತಾ ಇದೆ. ಸಾಮಾನ್ಯ ಜನರೇನಾದರೂ, ನಿಮ್ಮ ಕುಟುಂಬದವ್ರು ಏನಾದ್ರು ಜೈಲಿಗೆ ಹೋದರೆ ಅವ್ರನ್ನ ಹೋಗಿ ಮೀಟ್ ಆಗಬೇಕು ಅಂತಂದರೆ ಒಂದಷ್ಟು ಫಾಲೋ ಮಾಡಬೇಕಾಗುತ್ತೆ. ಒಂದಷ್ಟು ಪ್ರಶ್ನೆಗಳು ಅಲ್ಲಲ್ಲಿ ತಡೆಯುವಂಥದ್ದೆಲ್ಲ ಆಗುತ್ತೆ. ಅದರಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನೇರವಾಗಿ ಒಳಗಡೆ ಎಂಟ್ರಿ ಸಿಗ್ತಾ ಇದೆ. 16 ಕಾನೂನುಗಳನ್ನು ಮಾತನಾಡುವಂಥ ಅಲ್ಲಿನ ಪೊಲೀಸರು, ಅಲ್ಲಿನ ಸಿಬ್ಬಂದಿ ಈಗ ಮಾತ್ರ ಡೈರೆಕ್ಟಾಗಿ ಅವರೇ ಕರ್ಕೊಂಡು ಹೋಗಿ ಬಿಡುವಂಥದ್ದೆಲ್ಲ ಆಗ್ತಾ ಇದೆ. ಅಷ್ಟು ಮಟ್ಟಿಗೆ ಫೆಸಿಲಿಟಿಯನ್ನು ಕೊಡಲಾಗಿದೆ. ಇದು ಕರೆಕ್ಟಾ ಏನು ಅನ್ನೋದು ಜನಸಾಮಾನ್ಯರು ನೀವು ಡಿಸೈಡ್ ಮಾಡಿ. ಅದರಲ್ಲೂ ಕೂಡ ಕೆಲವರು ಡಿಫೆಂಡ್ ಮಾಡ್ಬೋದು, ಹೌದ್ರಿ ಕೊಡಬೇಕು ಯಾಕೆ ಎಂತಪ್ಪ ಅಂತ. ವಿ ಕಾಂಟ್ ಎಜುಕೇಟೆಡ್ ಅಂಥವ್ರಿಗೆ ಏನು ಎಜುಕೇಟ್ ಮಾಡೋಕ್ಕಾಗಲ್ಲ. ರಾಜಾರೋಷವಾಗಿ ದರ್ಶನ್ ಕುಟುಂಬ ಈಗ ಹೋಗಿದೆ ಅಲ್ಲಿ. ಇವತ್ತು ಭೇಟಿ ನೀಡಿರುವಂಥದ್ದು ಇನ್ನೊಂದು ವರ್ಷ ನಾವು ಆಗಲೇ ಮಾತನಾಡ್ತಾ ಇದ್ವಿ. ದರ್ಶನ್ ಅವರಿಗೆ ಈ ಒಂದು ಭೇಟಿ ಏನಿದೆ
ಸಹಜವಾಗಿ ಒಂದಷ್ಟು ಮಾನಸಿಕವಾಗಿ ಧೈರ್ಯ ತುಂಬುವಂಥ ಕೆಲಸ ಮಾಡುತ್ತೆ, ಅಥವಾ ಒಂದಷ್ಟು ಬೆಟರ್ ಫೀಲ್ ಆಗೋ ರೀತಿಯಾಗಿರುತ್ತೆ. ಸೊ ಸಹೋದರ ದಿನಕರ್ ಮತ್ತು ತಾಯಿ ಮೀನಾ ಭೇಟಿ ನೀಡಿದ್ದಾರೆ. ಜೊತೆಗೆ ವಿಜಯಲಕ್ಷ್ಮಿ ಮತ್ತು ಅವರ ಮಗ ವಿನೀಶ್, ಅದರಲ್ಲೂ ವಿಜಯಲಕ್ಷ್ಮಿ ಅವರು ಅವ್ರ ಮೇಲೆ ದಬ್ಬಾಳಿಕೆ ಆಯಿತು, ಅವ್ರಿಗೆ ಹೊಡೆಯಲಾಯಿತು. ಅದಾದಮೇಲೂ ಕೂಡ ಅವರು ಪತಿಯ ಪರವಾಗಿ ನಿಂತರು. ಈಗಲೂ ಕೂಡ ಅವರ ಸ್ಟೋರಿಗಳು, ಅವ್ರು ಹಾಕ್ತಿರುವಂಥ ಸ್ಟೇಟಸ್ ಎಲ್ಲ ನೋಡಿದ್ರೆ ಇಷ್ಟು ಮಟ್ಟಿಗೆ ತಾಳ್ಮೆ ಇದೆಯಲ್ಲ ಇವರಿಗೆ ಅನ್ನೋ ರೀತಿಯಾಗಿ ಒಂದು ಕಡೆ ಒಬ್ಬ ಹೆಣ್ಣಿನ ಬಗ್ಗೆ ಹೆಮ್ಮೆ ಅನಿಸುತ್ತೆ, ಇನ್ನೊಂದು ಕಡೆ ಇವರು ಇಡ್ತಿರುವಂಥ ಹೆಜ್ಜೆ ಏನಿದೆ ಅದು ಕರೆಕ್ಟಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಂದಿ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಓವರಾಲ್ ಫ್ಯಾಮಿಲಿ ಅಂತ ಬಂದಾಗ ಅವ್ರ ಪರವಾಗಿ ನಿಲ್ಲುವಂಥದ್ದು ಅವರ ಕರ್ತವ್ಯ. ಸೊ ಅದನ್ನು ಅವರು ಮಾಡ್ತಿದ್ದಾರೆ. ಸೊ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯ ಆತಿಥ್ಯವನ್ನು ನೀಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ. ಸೊ ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿ ಸದ್ಯಕ್ಕೆ ನಾವು ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅವರ ಫ್ಯಾಮಿಲಿ ದರ್ಶನ್ ಭೇಟಿಗೆ ಬಂದಿರೋದೀಗ.